ಬಟವಾಡಿ ಗೇಟ್ನಲ್ಲಿ ಇವತ್ತು LC 39 ಸುಮಾರು 27 ಕೋಟಿ ರೂಪಾಯಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಬದ್ದಿಹಳ್ಳಿ ಮತ್ತು NH 73 ಇಂದ NH 48ಗೆ ನೇರ ಸಂಪರ್ಕ ಕಲ್ಪಿಸಲಾಗ್ತಾ ಇದೆ. ಇದಾದಮೇಲೆ ಇನ್ನೊಂದು ಬಟವಾಡಿನೇ ಯಾವುದದು ಬಡ್ಡಿಯಲ್ಲಿ ಬಟವಾಡಿ, ಇದು ಬಟವಾಡಿ, ನೆಕ್ಸ್ಟು ಬದ್ದಿಹಳ್ಳಿ, ಅದು 43 ಕೋಟಿ ರೂಪಾಯಿ 37 ಲಕ್ಷ ಆಗ್ತಾಯಿದೆ. ಅದಲ್ದಿರ ಇವತ್ತು ಮೈದಾಳಕ್ಕೆ ನಾವು ಅದೊಂದು 51 ಕೋಟಿನೋ ಏನೋ ಆಗ್ತಾಯಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ರೈಲ್ವೆ ಇಲಾಖೆ ಸುಮಾರು 650 ಕೋಟಿ ರೂಪಾಯಿಗಳ 22 ಮೇಲ್ ಸೇತುವೆ ಮತ್ತು ಕೆಳ ಸೇತುವೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮೊನ್ನೆ ತಾವು ಬಂದಿದ್ರಿ, 2 ಮಾಡಿದ್ದೀವಿ. 3 ಈಗಾಗಲೇ ನಡೀತಾ ಒಂದು ಹಂತಕ್ಕೆ ಬಂದಿದೆ. ಮತ್ತು ಇವತ್ತು ಇನ್ನೊಂದು 3 ಅದಾಗ್ತಾಯಿದೆ. ಒಟ್ಟು 23ರಲ್ಲಿ ಇಲ್ಲಿವರೆಗೂ ಒಂದು 3, 2, 5, 7, ಇದೊಂದು 3, 10 ಒಟ್ಟು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತಿನ 3 ಕೆಲಸಗಳಿಂದ ಸುಮಾರು 100 ಕೋಟಿಗೂ ಮೇಲ್ಪಟ್ಟು ಹಣ ಆಗ್ತದೆ. 100ಕ್ಕೆ 100 ಇದೆಲ್ಲವೂ ಕೂಡ ಭಾರತ ಸರ್ಕಾರದ್ದು. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾಗಿ 3ನೇ ಬಾರಿಗೆ ಬಂದ ಮೇಲೆ ರೈಲ್ವೆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡೋದ್ರ ಮುಖೇನ ಕರ್ನಾಟಕದಲ್ಲಿದ್ದಂಥ ಸುಮಾರು 33,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ. ಇದಾದ ಮೇಲೆ 12ನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಬೆಂಗಳೂರು ಕುಕ್ಕೆಗೆ ಒಂದು ಹೊಸ ರೈಲನ್ನು ಬಿಡ್ತಾಯಿದ್ದೀವಿ. ದಿನಕ್ಕೆ 4 ಬಾರಿ ಹೋಗಿ ಬರ್ತಕ್ಕಂಥದ್ದಕ್ಕೆ 12ನೇ ತಾರೀಕು 4 ಗಂಟೆಗೆ ಬಿಡುಗಡೆ ಮಾಡ್ತಾಯಿದ್ದೀನಿ. 11ನೇ ತಾರೀಕು ನಾಳಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಹಾವೇರಿಯಿಂದ ಒಂದೇ ಭಾರತ್ ಟ್ರೈನನ್ನು ಬೆಂಗಳೂರಿಗೆ ನಾವು ಚಾಲನೆಯನ್ನು ಕೊಡ್ತಾಯಿದ್ದೀವಿ. ಅದಾದಮೇಲೆ ಮುಂದಿನ 15 ದಿವಸದಲ್ಲಿ ನಾವೇನು ಗದಗ, ವಾಡಿ, ಅಲ್ಲಿಂದ ಕುಷ್ಟಗಿ ಮತ್ತು ಯಲಬುರ್ಗಿ ಸುಮಾರು 100ಕ್ಕೂ ಮೇಲ್ಪಟ್ಟು ಕಿಲೋಮೀಟ್ರ್ ದೂರ ಈಗಾಗಲೇ ಮುಗಿಸಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅನೇಕ ರೈಲ್ವೆ ಯೋಜನೆಗಳನ್ನು ಈಗಾಗಲೇ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಚಿಕ್ಕಮಗಳೂರಿನ ಬೇಲೂರು ಈಗಾಗಲೇ ಟೆಸ್ಟ್ ನಡೀತಾ ಇದೆ. ಹೀಗಾಗಿ ನನಗನ್ನಿಸ್ತದೆ ಕರ್ನಾಟಕಕ್ಕೆ ಒಂದು ರೈಲ್ವೆಯ ಹೊಸ ಯುಗ ಪ್ರಾರಂಭವಾಗಿದೆ. ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದೇ ಒಂದು ರೈಲ್ವೆ ಗೇಟ್ ಇಲ್ದಾಗೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಈ ಭಾಗದ ಬಹುತೇಕ ಜನರ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಇವತ್ತು 3ನೇ ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ನಾಳೆ ನಿಟ್ಟೂರಿನಲ್ಲಿ ಮಾಡ್ತಾಯಿದ್ದೀನಿ. ಅದೇ ತುಮಕೂರಿನ ತಿಪ್ಟೂರಿನ ಶಾರದಾನಗರದ್ದು ಅದು ಸುಮಾರು ವರ್ಷದ ನೆನೆಗುದಿಗೆ ಬಿದ್ದಂಥ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮುಂದಿನ ವಾರ ಹೊನ್ನವಳ್ಳಿಯಿಂದ ಮತ್ತೆ ಶುರು ಮಾಡ್ತಾಯಿದ್ದೀನಿ. ಒಂದು ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಾನು ಬಂದು ನಿಂತಾಗ ನನಗೆ ಕೊಟ್ಟಂಥ ಮತದ ಒಂದು ಆಶೀರ್ವಾದವನ್ನು ಸ್ವೀಕಾರ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವೇನೋ ಒಳ್ಳೆ ಕೆಲಸಗಳು ಮಾಡಿದ್ದಕ್ಕೆಲ್ಲವನ್ನು ಕೂಡ ಅವರು ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಾವು ಪ್ರಾಯೋಗಿಕ ಕೆಲಸ ಶುರು ಮಾಡಿದ್ದೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಏರ್ಪೋರ್ಟ್ ಮಾಡೋದಕ್ಕೆ ಜಯಚಂದ್ರ ಅವರು ಸುಮಾರು ಶಾಸಕರ ನೇತೃತ್ವದಲ್ಲಿ ನನಗೆ ಇಲ್ಲ ಒಂದು ನಿಮಿಷ ತಾಳಿ, ಆ ಥರ ಅಲ್ಲ. ಸುಮಾರು 34 ಜನ ಶಾಸಕರು ನನಗೂ ಕೂಡ ಮನವಿಯನ್ನು ಡೆಲ್ಲಿಗೆ ಬಂದಾಗ ಜಯಚಂದ್ರ ಅವರು ಕೊಟ್ಟಿದ್ದರು. ಅದನ್ನು ಕೂಡ ನಾನು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವರಿಗೆ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಪ್ರಪೋಸಲ್ನ ಮಾಡಬೇಕಾದ್ರೆ ಮೊದಲೇ ಮಾಡಿತ್ತು, 2-3 ಮಾಡಿದ್ದಾರೆ. ಅದು ನೋಡ್ತಾರೆ, ಸಾಧಕ ಬಾಧಕಗಳನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಮಾಡೋದ್ರಿಂದ ಏನಪ್ಪ ಒಂದು ಅನುಕೂಲ ಅಂದರೆ ಶಿರಾ ಹತ್ರನೇ ಮಾಡಬೇಕು ಅಂತಲ್ಲ, ಅದು ನನ್ನ ಕ್ಷೇತ್ರಕ್ಕೆ ಬರ್ತದೆ. ಬುಕ್ಕಾಪಟ್ಟಣ ಅಂತ ಅಂದ್ಬಿಟ್ಟು ಆ ಬುಕ್ಕಾಪಟ್ಟಣ ಬಂದು ಶಿರಾ ತಾಲೂಕಿಗೆ ಒಂದು ವ್ಯಾಪ್ತಿ ಇದೆ. ಅದು ತುಮಕೂರಿನ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಸುಮಾರು 3,500-4 ಸಾವಿರ ಒಳ್ಳೆ ಜಾಗ ಇದೆ. ಒಂದು ಬ್ರಿಡ್ಜ್ ಇಲ್ಲ, ಇದು ಒಂದು ಬೆಟ್ಟ ಗುಡ್ಡ ಏನೇನೂ ಇಲ್ಲ, ತುಂಬ ಪ್ರೈಮ್ ಲ್ಯಾಂಡು, ಭಾರಿ ಚೆನ್ನಾಗಿದೆ. ಅದನ್ನು ಅವರು ಹೇಳಿರ್ತಕ್ಕಂಥದ್ದು ಜಯಚಂದ್ರ ಅವರು ಹಿರಿಯರಿದ್ದಾರೆ, ಹಿರಿಯ ರಾಜಕಾರಣಿಗಳಿದ್ದಾರೆ, ಮುತ್ಸದಿಗಳಿದ್ದಾರೆ. ಅದನ್ನು ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಒತ್ತಡವನ್ನು ತರ್ತೀವಿ. ಈಗಾಗಲೇ ಮಾತಾಡಿದ್ದೀವಿ. ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಬಹುತೇಕ ನಾಯಕರು ಕೂಡ ಹೇಳಿದ್ದಾರೆ. ತೀರ್ಮಾನ ಮಾಡೋದು ಸಾಧಕ ಬಾಧಕಗಳನ್ನ ನೋಡಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರದ ಕೆಲವಾರು ಏನು ಭಾವನೆಗಳಿದೆ, ಇಲ್ಲಿಯ ಮೆಸೇಜ್ ಇದೆ ತಗೊಂಡು ತದನಂತರ ಅದನ್ನು ತೀರ್ಮಾನ ಮಾಡ್ತೀವಿ. ನೆನ್ನೆ ಬಂದಿದೆ, ಇವತ್ತು ಬರ್ತಾರೆ, ಎಲ್ಲ ನೋಡ್ತಾರೆ. ಇಷ್ಟಕ್ಕೆ ಸರಿ ಹೋಗೋದಿಲ್ಲ, ಬರ್ಬೋದು ಬಿಡ್ಬೋದು. ಆದರೆ ಬರುವಂಗೆ ಮಾಡ್ತಕ್ಕಂಥ ಕೆಲಸಕ್ಕೆ
ನಾನು ಕೂಡ ಎಲ್ಲ ಒಂದು ಕಡೆ ಒತ್ತಡ ಹಾಕಲೇಬೇಕಾಯ್ತು, ನನ್ನ ಕರ್ತವ್ಯ. ಬಟ್ ಒಂದು ಸತ್ಯ, ಫೀಸಿಬಿಲಿಟೀಸ್ ಬಂದಾಗ ರಾಷ್ಟ್ರೀಯ ಹೆದ್ದಾರಿಗಳು ವಿಶೇಷವಾಗಿ ಎಲ್ಲ ಥರದಲ್ಲೂ ಕೂಡ ಜಾಸ್ತಿ ಫೀಸಿಬಿಲಿಟೀಸ್ ಇರ್ತಕ್ಕಂಥದ್ದು ಮತ್ತು ಅವಶ್ಯಕತೆ ಇರ್ತಕ್ಕಂಥದ್ದು ಈ ಭಾಗ ಆಗಿರೋದ್ರಿಂದ ಹೆಚ್ಚೆಯಲ್ಲಿ ಈಗಾಗಲೇ ಗುಬ್ಬಿ ಇದೆ. ನಿನ್ನೆ ಅಧಿಕಾರಿಗಳು ತಾವು ಬಂದಿದ್ರು ಇದ್ರೇನೋ ಗೊತ್ತಿಲ್ಲ, ಇನ್ನೊಂದು ಮಾಡ್ತಾಯಿದ್ದಾರೆ. ಸುಮಾರು 6,000 ಅಪಾಯಿಂಟ್ಮೆಂಟನ್ನು ಕೊಡ್ತಾಯಿದ್ದಾರೆ. ನಾನು ಅವ್ರ ಕೈಯಲ್ಲೇ ಮಾತಾಡಿಸಿದ್ದೀನಿ. ಇನ್ನೊಂದು 15-20 ದಿವಸದಲ್ಲಿ ನಿಮ್ಮನ್ನು ಕರ್ಕೊಂಡು ಆ ಕಾರ್ಖಾನೆಗೆ ಹೋಗ್ತಾಯಿದ್ದೀನಿ. ಹಾಗಾಗಿ ನಾನು ಒಂದು ನಿಮಿಷವೂ ಕೂಡ ವೇಸ್ಟ್ ಮಾಡಿದಾಗೆ 24/7 ಮಾಡ್ತಾಯಿದ್ದೀವಿ. ಏನು ಇವತ್ತು ಸಿರಾ ಅವರಿಗೆ ಸನ್ಮಾನ್ಯ ಜಯಚಂದ್ರ ಅವ್ರು ಹೇಳಿರ್ತಕ್ಕಂಥ ಒಂದು ಅವರ ಅನುಭವ ಏನಿದೆ ಅದಕ್ಕೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಬಟವಾಡಿ ಗೇಟ್ನಲ್ಲಿ ಇವತ್ತು LC 39 ಸುಮಾರು 27 ಕೋಟಿ ರೂಪಾಯಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಬದ್ದಿಹಳ್ಳಿ ಮತ್ತು NH 73ಇಂದ NH 48ಗೆ ನೇರ ಸಂಪರ್ಕ ಕಲ್ಪಿಸಲಾಗ್ತಾಯಿದೆ. ಇದಾದಮೇಲೆ ಇನ್ನೊಂದು ಬಟವಾಡಿನೇ ಯಾವುದದು ಬಟವಾಡಿ ನೆಕ್ಸ್ಟು ಬದ್ದಿಹಳ್ಳಿ, ಅದು 43 ಕೋಟಿ ರೂಪಾಯಿ 37 ಲಕ್ಷ ಆಗ್ತಾಯಿದೆ. ಅದಲ್ದಿರ ಇವತ್ತು ಮೈದಾಳಕ್ಕೆ ನಾವು ಅದೊಂದು 51 ಕೋಟಿನೋ ಏನೋ ಆಗ್ತಾಯಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ರೈಲ್ವೆ ಇಲಾಖೆ ಸುಮಾರು 650 ಕೋಟಿ ರೂಪಾಯಿಗಳ 22 ಸೇತುವೆ ಮತ್ತು ಕೆಳ ಸೇತುವೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮೊನ್ನೆ ತಾವು ಬಂದಿದ್ರಿ, 2 ಮಾಡಿದ್ದೀವಿ. 3 ಈಗಾಗಲೇ ನಡೀತಾ ಒಂದು ಹಂತಕ್ಕೆ ಬಂದಿದೆ. ಮತ್ತು ಇವತ್ತು ಇನ್ನೊಂದು 3 ಅದಾಗ್ತಾಯಿದೆ. ಒಟ್ಟು 23ರಲ್ಲಿ ಇಲ್ಲಿವರೆಗೂ ಒಂದು 3, 2, 5, 7 ಇದೊಂದು 3, 10 ಒಟ್ಟು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತಿನ 3 ಕೆಲಸಗಳಿಂದ ಸುಮಾರು 100 ಕೋಟಿಗೂ ಮೇಲ್ಪಟ್ಟು ಹಣ ಆಗ್ತದೆ. 100ಕ್ಕೆ 100 ಇದೆಲ್ಲವೂ ಕೂಡ ಭಾರತ ಸರ್ಕಾರದ್ದು. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾಗಿ 3ನೇ ಬಾರಿಗೆ ಬಂದ ಮೇಲೆ ರೈಲ್ವೆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡೋದ್ರ ಮುಖೇನ ಕರ್ನಾಟಕದಲ್ಲಿದ್ದಂಥ ಸುಮಾರು 33,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ. ಇದಾದ ಮೇಲೆ 12ನೇ ತಾರೀಕು ನಾನು ಬೆಂಗಳೂರು ಕುಕ್ಕೆಗೆ ಒಂದು ಹೊಸ ರೈಲನ್ನು ಬಿಡ್ತಾಯಿದ್ದೀವಿ. ದಿನಕ್ಕೆ 4 ಬಾರಿ ಹೋಗಿ ಬರ್ತಕ್ಕಂಥದ್ದಕ್ಕೆ 12ನೇ ತಾರೀಕು 4 ಗಂಟೆಗೆ ಬಿಡುಗಡೆ ಮಾಡ್ತಾಯಿದ್ದೀನಿ. 11ನೇ ತಾರೀಕು ನಾಳಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಹಾವೇರಿಯಿಂದ ವಂದೇ ಭಾರತ್ ಟ್ರೈನನ್ನು ಬೆಂಗಳೂರಿಗೆ ನಾವು ಚಾಲನೆಯನ್ನು ಕೊಡ್ತಾಯಿದ್ದೀವಿ. ಅದಾದಮೇಲೆ ಮುಂದಿನ 15 ದಿವಸದಲ್ಲಿ ನಾವೇನು ಗದಗ, ವಾಡಿ, ಅಲ್ಲಿಂದ ಕುಷ್ಟಗಿ ಮತ್ತು ಯಲಬುರ್ಗಿ ಸುಮಾರು 100ಕ್ಕೂ ಮೇಲ್ಪಟ್ಟು ಕಿಲೋಮೀಟ್ರ್ ದೂರ ಈಗಾಗಲೇ ಮುಗಿಸಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅನೇಕ ರೈಲ್ವೆ ಯೋಜನೆಗಳನ್ನು ಈಗಾಗಲೇ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಚಿಕ್ಕಮಗಳೂರಿನ ಬೇಲೂರು ಈಗಾಗಲೇ ಟೆಸ್ಟ್ ನಡೀತಾ ಇದೆ. ಹೀಗಾಗಿ ನನಗನ್ನಿಸ್ತದೆ ಕರ್ನಾಟಕಕ್ಕೆ ಒಂದು ರೈಲ್ವೆಯ ಹೊಸ ಯುಗ ಪ್ರಾರಂಭವಾಗಿದೆ. ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದೇ ಒಂದು ರೈಲ್ವೆ ಗೇಟ್ ಇಲ್ದಾಗೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಈ ಭಾಗದ ಬಹುತೇಕ ಜನರ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಇವತ್ತು 3ನೇ ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ನಾಳೆ ನಿಟ್ಟೂರಿನಲ್ಲಿ ಮಾಡ್ತಾಯಿದ್ದೀನಿ. ಅದೇ ತುಮಕೂರಿನ ತಿಪ್ಟೂರಿನ ಶಾರದಾನಗರದ್ದು ಅದು ಸುಮಾರು ವರ್ಷದ ನೆನೆಗುದಿಗೆ ಬಿದ್ದಂಥ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮುಂದಿನ ವಾರ ಹೊನ್ನವಳ್ಳಿಯಿಂದ ಮತ್ತೆ ಶುರು ಮಾಡ್ತಾಯಿದ್ದೀನಿ. ಒಂದು ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಾನು ಬಂದು ನಿಂತಾಗ ನನಗೆ ಕೊಟ್ಟಂಥ ಮತದ ಒಂದು ಆಶೀರ್ವಾದವನ್ನು ಸ್ವೀಕಾರ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವೇನೋ ಒಳ್ಳೆ ಕೆಲಸಗಳು ಮಾಡಿದ್ದಕ್ಕೆಲ್ಲವನ್ನು ಕೂಡ ಅವರು ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಾವು ಪ್ರಾಯೋಗಿಕ ಕೆಲಸ ಶುರು ಮಾಡಿದ್ದೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಶಿರಾ ಹತ್ರ ಏರ್ಪೋರ್ಟ್ ಮಾಡೋದಕ್ಕೆ ಜಯಚಂದ್ರ ಅವರು ಸುಮಾರು ಶಾಸಕರ ನೇತೃತ್ವದಲ್ಲಿ ನನಗೆ ಹತ್ರ ಬೇಡ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ನಿಮಿಷ ತಾಳಿ, ಆ ಥರ ಅಲ್ಲ. ಸುಮಾರು 34 ಜನ ಶಾಸಕರು ನನಗೂ ಕೂಡ ಮನವಿಯನ್ನು ಡೆಲ್ಲಿಗೆ ಬಂದಾಗ ಜಯಚಂದ್ರ ಅವರು ಕೊಟ್ಟಿದ್ದರು. ಅದನ್ನು ಕೂಡ ನಾನು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವರಿಗೆ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಪ್ರಪೋಸಲ್ನ ಮಾಡಬೇಕಾದ್ರೆ ಮೊದಲೇ ಮಾಡಿತ್ತು, 2-3 ಮಾಡಿದ್ದಾರೆ. ಅದು ನೋಡ್ತಾರೆ, ಸಾಧಕ ಬಾಧಕಗಳನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಮಾಡೋದ್ರಿಂದ ಏನಪ್ಪ ಒಂದು ಅನುಕೂಲ ಅಂದರೆ ಶಿರಾ ಹತ್ರನೇ ಮಾಡಬೇಕು ಅಂತಲ್ಲ, ಅದು ನನ್ನ ಕ್ಷೇತ್ರಕ್ಕೆ ಬರ್ತದೆ. ಬುಕ್ಕಾಪಟ್ಟಣ ಅಂತ ಅಂದ್ಬಿಟ್ಟು ಆ ಬುಕ್ಕಾಪಟ್ಟಣ ಬಂದು ಶಿರಾ ತಾಲೂಕಿಗೆ ಒಂದು ವ್ಯಾಪ್ತಿ ಇದೆ. ಅದು ತುಮಕೂರಿನ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಸುಮಾರು 3,500-4,000
ಒಳ್ಳೆ ಜಾಗ ಇದೆ, ಒಂದು ಬ್ರಿಡ್ಜ್ ಇಲ್ಲ, ಇದು ಒಂದು ಬೆಟ್ಟ ಗುಡ್ಡ ಏನೇನೂ ಇಲ್ಲ, ತುಂಬ ಪ್ರೈಮ್ ಲ್ಯಾಂಡು ಭಾರಿ ಚೆನ್ನಾಗಿದೆ. ಅದನ್ನು ಅವರು ಹೇಳಿರ್ತಕ್ಕಂಥದ್ದು ಜಯಚಂದ್ರ ಅವರು ಹಿರಿಯರಿದ್ದಾರೆ, ಹಿರಿಯ ರಾಜಕಾರಣಿಗಳಿದ್ದಾರೆ, ಮುತ್ಸದಿಗಳಿದ್ದಾರೆ. ಅದನ್ನು ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಒತ್ತಡವನ್ನು ತರ್ತೀವಿ. ಈಗಾಗಲೇ ಮಾತಾಡಿದ್ದೀವಿ. ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಬಹುತೇಕ ನಾಯಕರು ಕೂಡ ಹೇಳಿದ್ದಾರೆ. ತೀರ್ಮಾನ ಮಾಡೋದು ಸಾಧಕ ಬಾಧಕಗಳನ್ನ ನೋಡಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರದ ಕೆಲವಾರು ಏನು ಭಾವನೆಗಳಿದೆ, ಇಲ್ಲಿಯ ಮೆಸೇಜ್ ಇದೆ ತಗೊಂಡು ತದನಂತರ ಅದನ್ನು ತೀರ್ಮಾನ ಮಾಡ್ತೀವಿ. ಆಲ್ರೆಡಿ ಬಂದಿದೆ ಸರ್, ನೆನ್ನೆ ಬಂದಿದೆ, ಇವತ್ತು ಬರ್ತಾರೆ, ಎಲ್ಲ ನೋಡ್ತಾರೆ. ಇಷ್ಟಕ್ಕೆ ಸರಿ ಹೋಗೋದಿಲ್ಲ, ಬರ್ಬೋದು ಬಿಡ್ಬೋದು. ಆದರೆ ಬರುವಂಗೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ಎಲ್ಲ ಒಂದು ಕಡೆ ಒತ್ತಡನ ಹಾಕಲೇಬೇಕಾಯ್ತದೆ. ನನ್ನ ಕರ್ತವ್ಯ. ಬಟ್ ಒಂದು ಸತ್ಯ, ಫೀಸಿಬಿಲಿಟೀಸ್ ಬಂದಾಗ ರಾಷ್ಟ್ರೀಯ ಹೆದ್ದಾರಿಗಳು ವಿಶೇಷವಾಗಿ ಎಲ್ಲ ಥರದಲ್ಲೂ ಕೂಡ ಜಾಸ್ತಿ ಫೀಸಿಬಿಲಿಟೀಸ್ ಇರ್ತಕ್ಕಂಥದ್ದು ಮತ್ತು ಅವಶ್ಯಕತೆ ಇರ್ತಕ್ಕಂಥದ್ದು ಈ ಭಾಗ ಆಗಿರೋದ್ರಿಂದ ಹೆಚ್ಚೆಯಲ್ಲಿ ಈಗಾಗಲೇ ಗುಬ್ಬಿ ಇದೆ. ನಿನ್ನೆ ಅಧಿಕಾರಿಗಳು ತಾವು ಬಂದಿದ್ರು, ಇದ್ರೇನೋ ಗೊತ್ತಿಲ್ಲ, ಇನ್ನೊಂದು ಮಾಡ್ತಾಯಿದ್ದಾರೆ. ಸುಮಾರು 6,000 ಅಪಾಯಿಂಟ್ಮೆಂಟನ್ನು ಕೊಡ್ತಾಯಿದ್ದಾರೆ. ನಾನು ಅವ್ರ ಕೈಯಲ್ಲೇ ಮಾತಾಡಿಸಿದ್ದೀನಿ. ಇನ್ನೊಂದು 15-20 ದಿವಸದಲ್ಲಿ ನಿಮ್ಮನ್ನು ಕರ್ಕೊಂಡು ಆ ಕಾರ್ಖಾನೆಗೆ ಹೋಗ್ತಾಯಿದ್ದೀನಿ. ಹಾಗಾಗಿ ನಾನು ಒಂದು ನಿಮಿಷವೂ ಕೂಡ ವೇಸ್ಟ್ ಮಾಡಿದಾಗೆ 24/7 ಮಾಡ್ತಾಯಿದ್ದೀವಿ. ಏನು ಇವತ್ತು ಸಿರಾ ಅವ್ರಿಗೆ ಸನ್ಮಾನ್ಯ ಜಯಚಂದ್ರ ಅವ್ರು ಹೇಳಿರ್ತಕ್ಕಂಥ ಒಂದು ಅವರ ಅನುಭವ ಏನಿದೆ ಅದಕ್ಕೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ.